ಮೀರನ್ನ ರಾಘವನ್ ಕೊಟ್ಟು ಮದ್ವೆ ಮಾಡಿದ್ಯಾ? ಲೆಕ್ಕದಲ್ಲಿ ಲಕ್ಷ್ಮಿ ನಿನಗೆ ತಂಗಿ ಇದ್ದ ಹಾಗೆ. ನೋಡು, ಲಕ್ಷ್ಮಿಗೆ ಮಾತ್ರ ಅನ್ಯಾಯ ಮಾಡಬೇಡ. ಅವಳು ಅದಿತಿನೇ ಜೀವ ಅನ್ಕೊಂಡು ಬದುಕ್ತಿದ್ದಾಳೆ. ಲಕ್ಷ್ಮಿಯಿಂದ ಅದಿತಿನ ದೂರ ಮಾಡಬೇಡ. ಇದನ್ನೆಲ್ಲ ನೀನು ಯಾರಿಗೋಸ್ಕರ ಮಾಡ್ತಿದ್ಯಾ? ಏಯ್, ಅದನ್ನ ಕಟ್ಕೊಂಡು ನಿನಗೇನಾಗ್ಬೇಕು? ನಾನು ಯಾರಿಗೋಸ್ಕರನಾದ್ರೂ ಮಾಡ್ತೀನಿ. ಅದಿತಿನ ಅವರಿಂದ ದೂರ ಆದ್ರೂ ಮಾಡ್ತೀನಿ, ಹತ್ರ ಆದ್ರೂ ಸೇರಿಸ್ತೀನಿ. ಅದೆಲ್ಲ ನಿನಗೆ ಬೇಡದೇ ಇರೋ ವಿಷಯ. ಈ ನಿನ್ನ ಮಕ್ಕಳು ಜೀವಂತವಾಗಿರ್ಬೇಕು ಅಂದ್ರೆ ನಾಳೆ ಬೆಳಿಗ್ಗೆ ಒಳಗೆ ನನಗೆ ಸತ್ಯ ಗೊತ್ತಾಗ್ಬೇಕು. ಶಂಕರ, ಶಂಕರ, ದಯವಿಟ್ಟು ಮಕ್ಕಳು ಏನು ಮಾಡಬೇಡ ಶಂಕರ. ದಯವಿಟ್ಟು ಮಕ್ಕಳನ್ನ ಬಿಟ್ಬಿಡು ಶಂಕರ. ಶಂಕರ, ದಯವಿಟ್ಟು ಮಕ್ಕಳನ್ನ ಬಿಟ್ಬಿಡು. ನೋಡು, ನನಗೆ ಸ್ವಲ್ಪ ಟೈಮ್ ಕೊಡು. ಖಂಡಿತ ನಾನು ಅವ್ರನ್ನ ಪತ್ತೆ ಮಾಡ್ತೀನಿ ಶಂಕರ. ಸರಿ, ನಿನಗೆ 2 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನನಗೆ ಸತ್ಯ ಗೊತ್ತಾಗ್ಬೇಕು. ಇಲ್ಲ ಅಂದ್ರೆ ನಾನು ಹೇಳಿದ್ದನ್ನ ಮಾಡೇ ಮಾಡ್ತೀನಿ. ಅದು ನಿನಗೂ ಗೊತ್ತಿದೆ. ಏಯ್, ಮಕ್ಕಳನ್ನ ಬಿಡ್ರೋ. ಈ ವಿಷಯ ಲಕ್ಷ್ಮಿಗಾಗ್ಲಿ ರಾಘವ್ಗಾಗ್ಲಿ ಗೊತ್ತಾದ್ರೆ ಇಡೀ ಆಶ್ರಮನ ಬೆಂಕಿಯಾಗಿ ಸುಟ್ಟಾಕ್ಬಿಡ್ತೀನಿ. 2 ದಿನ ಟೈಮ್ ಅಷ್ಟೇ. ಅಷ್ಟ್ರಲ್ಲಿ ನನ್ಗೆ ವಿಷಯ ಗೊತ್ತಾಗ್ಬೇಕು. ಅಯ್ಯೋ ದೇವ್ರೆ, ನನಗೇನ್ ಮಾಡ್ಲಿ?